ವ್ಯಾಪಾರದಲ್ಲಿ ಚೌಕಾಸಿ ಮಾಡಿದ್ದಕ್ಕೆ ಕಿರಿ, ಕತ್ತರಿಯಿಂದ ಗ್ರಾಹಕನಿಗೆ ಚುಚ್ಚಿದ ಮಾಲೀಕ. ಗೂಡ್ಸ್ ವಾಹನಕ್ಕೆ ಮ್ಯಾಟ್ ಖರೀದಿಸಲು ಬಂದ ಗ್ರಾಹಕನ ಜೊತೆ ಮಾಲೀಕ ಚೌಕಾಸಿ ವ್ಯಾಪಾರ ಮಾಡುವ ವೇಳೆ ಕಿರಿಕ ಶುರು ಮಾಡಿ ಕತ್ತರಿಯಿಂದ ಚುಚ್ಚಿ ಗಾಯಗೊಳಿಸಿರುವಂತಹ ಘಟನೆ ಹುಣಸೂರಿನ ಬೈಪಾಸ್ ರಸ್ತೆ ಬಳಿ ನಡೆದಿದೆ. ಘಟನೆ ಸಂಬಂಧ ಅಂಗಡಿ ಮಾಲೀಕ ಸೇರಿದಂತೆ 3 ವಿರುದ್ಧ ಹುಣಸೂರು ಟೌನ್ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಕುಶಾಲನಗರದ ಬೈಚನಹಳ್ಳಿ ಗ್ರಾಮದ ಶ್ರೀ ನಂದೀಶ್ ಇರಿತಕ್ಕೆ ಒಳಗಾದವರು. ಬೈಪಾಸ್ ರಸ್ತೆಯಲ್ಲಿರುವ ಮುರುಗೇಶ್ ಜೋಗಿ ಮಾರ್ಕೆಟಿಂಗ್ನ ಮಾಲೀಕ ಮುರುಗೇಶ್ ಜೋಗಿ ಹಾಗೂ 2 ವಿರುದ್ಧ ಪ್ರಕರಣ ದಾಖಲಾಗಿದೆ. ವ್ಯಾಪಾರದ ನಿಮಿತ್ತ ಕುಶಾಲನಗರದಿಂದ ಹುಣಸೂರಿನ ವೀರಣ್ಣ ಹೊಸಹಳ್ಳಿಗೆ ಗೂಡ್ಸ್ ವಾಹನದಲ್ಲಿ ದೊಡ್ಡಮ್ಮನ ಮಗ ರಮೇಶ್ ಜೊತೆ ಬಂದಿದ್ದ ಶ್ರೀ ನಂದೀಶ್ ತಮ್ಮ ವಾಹನಕ್ಕೆ ಮ್ಯಾಟ್ ಖರೀದಿಸಲು ಮುರುಗೇಶ್ ರವರ ಅಂಗಡಿಗೆ ಹೋಗಿದ್ದಾರೆ. ಮ್ಯಾಟ್ಗೆ 2,300 ರೂಪಾಯಿ ಬೆಲೆ ಹೇಳಿದಾಗ ಶ್ರೀ ನಂದೀಶ್ 2,000ಕ್ಕೆ ಕೇಳಿದ್ದಾರೆ. ಈ ವಿಚಾರದಲ್ಲಿ 2 ನಡುವೆ ಗಲಾಟೆ ಆಗಿದೆ. ನಂತರ ಗೂಡ್ಸ್ ವಾಹನದಿಂದ ಅಲ್ಲಿಂದ ಹೊರಡುತ್ತಿದ್ದಾಗ ಅಂಗಡಿಯಿಂದಲೇ ಶ್ರೀ ನಂದೀಶ್ನ ಮೇಲೆ ಕತ್ತರಿಯನ್ನ ಎಸೆದಿದ್ದಾರೆ. ಅಲ್ಲಿಂದ ಬರ್ತಾ ಇದ್ದ ವೇಳೆ ಬೈಕ್ನಲ್ಲಿ ಹಿಂಬಾಲಿಸಿ ಅಡ್ಡಗಟ್ಟಿ ಮತ್ತೆ ಕಿರಿಕ್ ತೆಗೆದು ವಾಹನದಲ್ಲಿ ಬಿದ್ದಿದ್ದ ಕತ್ತರಿಯಿಂದ ಶ್ರೀ ನಂದೀಶ್ಗೆ ಇರಿದಿದ್ದಾರೆ. ಈ ವೇಳೆ ಸಹಾಯಕ್ಕೆ ಬಂದ ರಮೇಶ್ ಮೇಲೂ ಕೂಡ ಹಲ್ಲೆ ನಡೆಸಿದ್ದಾರೆ. ಗಾಯಗೊಂಡ ಶ್ರೀ ನಂದೀಶ್ಗೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗ್ತಾ ಇದೆ. ಘಟನೆಗೆ ಸಂಬಂಧಪಟ್ಟಂತೆ ಶ್ರೀ ಮುರುಗೇಶ್ ಜೋಗಿ ಸೇರಿದಂತೆ 3 ವಿರುದ್ಧ ಹುಣಸೂರು ಟೌನ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಸರ್, ನಾನು ಕುಶಾಲನಗರದಿಂದ ನಂದೀಶ್ ಅಂತ. ನನಗೆ ಹೊಸ ಗಾಡಿ ತಂದಿದ್ದೆ. ನಾನು ಕುಶಾಲನಗರದಲ್ಲಿ ಮ್ಯಾಟ್ ಎಲ್ಲೂ ಸಿಗಲಿಲ್ಲ. ಹಾಗಾಗಿ ಹುಣಸೂರು ಸಿಗ್ತಿ ಅಂತ ಹೇಳಿದ್ರು. ಹಾಗಾಗಿ ಬರಬೇಕಾದ್ರೆ ಇಲ್ಲಿ ತಾಲೂಕು ಆಫೀಸ್ ಮುಂದೆ ಒಂದು ಅಂಗಡಿ ನೋಡಿದಾಗ ಏನಾಯಿತು ಅಂತಂದರೆ, ನಮ್ಮ ಅಣ್ಣ ಇಲ್ಲೇ ಸಿಗುತ್ತಲ್ಲ ತಗೊಳ್ಳೋಣ ಅಂತ ಹೇಳಿದ್ರು. ತಗೊಳಕ್ಕೆ ಹೋದಾಗ ಏನಾಯಿತು, ಅವರು ಒಂದು ಮ್ಯಾಟ್ ಮತ್ತು ಒಳಗಡೆ ಒಂದು 2 ಸೇರಿ 2,350 ರೂಪಾಯಿನ ಹೇಳಿದಾಗ ಏನು ಮಾಡಿದೆ, ನಾನು ಸರ್ 2,000 ರೂಪಾಯಿ ಕೊಡ್ತೀನಿ ಕೊಡಿ ಅಂತ ಕೇಳಿದಾಗ ಅದನ್ನು ಕತ್ಕೊಬಂದಿರೋದ ಆ ಥರ ಎಲ್ಲ ತುಂಬ ಸ್ವಂತ ಕೆಳಗೆಲ್ಲ ಮಾತಾಡಿದ್ರು. ಹಂಗೆ ಮಾತಾಡಿದ್ಮೇಲೆ ನಾನು ಏನು ಮಾಡಿದೆ, ಸರ್ ನೀವು ವ್ಯಾಪಾರ ಮಾಡೋಕ್ಕೆ ಇರ್ತಿದ್ದೀರಲ್ವ, ನಾನೇನು ತುಂಬ ಕಮ್ಮಿಗೇನು ಕೇಳಿಲ್ಲ. ನಿಮ್ಮ ಮಾತ್ರ ಕೇಳಿದ್ದೇನಂತ ಹೇಳಿದ್ರೆ 2,300 ರೂಪಾಯಿ ಹೇಳಿದ್ರಲ್ವ, ಅದನ್ನು 2,000 ರೂಪಾಯಿ ಕೊಡಿ ಅಂತ ಕೇಳಿದೆ ಸರ್. ಕೇಳಿದ್ದಕ್ಕೆ ಹಿಂಗೆ ಸ್ವಂತದ ಕೆಳಗೆ ತಾಯಿ ತಂದೆ ಬಗ್ಗೆ ಎಲ್ಲ ತುಂಬ ಕೆಟ್ಟದಾಗ ಮಾತಾಡೋದು. ಆದರೂ ನಾನು ಬೇಜಾರು ಮಾಡ್ಕೊಂಡಿಲ್ಲ. ನಾನು ಹೇಳಿದೆ, ಇಷ್ಟು ಚಂದ ಇಷ್ಟು ಇದಾಗಿ ಮಾತಾಡ್ತೀರಲ್ಲ, ಕಸ್ಟಮರ್ಗೆ ಒಂದು ರೆಸ್ಪೆಕ್ಟ್ ಕೊಡಬೇಕಲ್ವ. ಕಸ್ಟಮರೇ ದೇವರು ಅಂತ ಕೂರಿಸೋ ಟೈಮಲ್ಲಿ ನೀವು ಕಸ್ಟಮರ್ಗೆ ಈ ಥರ ಮಾತಾಡ್ತೀರ. ನನಗೆ ಗೊತ್ತು ಮರ್ಯ, ನನಗೆ ನೀವು ವ್ಯಾಪಾರ ಇವತ್ತಿಗೆ ಕಲಿಸ್ಬೇಕು, ನನಗೆ ನಿಂತ 1,000 ಗಿರಾಕಿಗಳು ಹಾಗೆ ಹೀಗೆ ಅಂತೆಲ್ಲ ಮಾತಾಡೋದು. ಅದಕ್ಕೆ ಯಾಕೋ ಸರಿಯಾಗಲ್ಲ ಅಂತ ಹೇಳ್ಬಿಟ್ಟು ನಮ್ಮ ಪಾಡಿಗೆ ನಾವು ಗಾಡಿನ ಸ್ಟಾರ್ಟ್ ಮಾಡ್ಬಿಟ್ಟು ಮುಂದೆ ಹೋಗ್ತಿದ್ವು. ಹೋಗ್ಬೇಕಾದ್ರೆ ಇದು ಜೋಗಿ ಮತ್ತು ಅವ್ರ ಅಕ್ಕನ ಮಗ ಮತ್ತು ಇನ್ನೊಂದು 2-3 ಜನ ಟೋಟಲ್ 3 ಜನ ಇದ್ದರು. ಮುರುಗೇಶ್ ಮತ್ತು ಜೋಗಿ ಅಂತ ಮತ್ತು ಅವ್ರ ಅಕ್ಕನ ಮಗ, ಅದು ಯಾರು ಅಂತ ನಮ್ಮ ಕರೆಕ್ಟಾಗಿ ಇನ್ನೂ ಗೊತ್ತಿಲ್ಲ. ಅವರು ಸರಿ ನಾನು ಗಾಡಿ ಸ್ಟಾರ್ಟ್ ಮಾಡ್ಕೊಂಡು ಸರಿಯಾಗಲ್ಲ ಅಂತ ಹೊರಡಬೇಕಾದ್ರೆ ಕತ್ರಿನ ತೆಗೆದು ನನಗೆ ಎಸೆಯೋಕ್ಕೆ ಟ್ರೈ ಮಾಡಿದ್ರು. ಎಸ್ದಾಗ ಏನಾಯಿತು, ಗಾಡಿ ಒಳಗೆ ಬೀಳ್ತು. ನಾವು ಹೆದರ್ಕೊಂಡು ಗಾಬೀಲಿ ಹೋದಾಗ ಎಂತ ಮಾಡಿದ್ರು ಅಂತ ಹೇಳಿದ್ರೆ, ಹಿಂಬಾಲಿಸ್ಕೊಂಡು ಬಂದು ನಮಗೆಲ್ಲ ಹೊಡೆದು 3 ಜನ ಸೇರಿ ಹೊಡೆದು ಇಲ್ಲಿಗೆಲ್ಲ ಚುಚ್ಚಿ ನೋಡಿದ್ರು, ಇಲ್ಲಿಗೆಲ್ಲ ಚುಚ್ಚಿ ಅಲ್ಲೇ ಮಾಡಿ ಅಲ್ಲೇ ಎಲ್ಲ ಆದಮೇಲೆ ನಾನೇ ಕರ್ಕೊಂಡಿದ್ದೆ ಆಸ್ಪತ್ರೆಗೆ ಅಂತ ಹೇಳಿದಾಗ ನಮ್ಮ ಅಣ್ಣ ಏನು ಮಾಡಿದ್ರು ಅಂತ ಹೇಳಿದ್ರೆ, ಇವೇನು ಕರ್ಕೊಂಡು ಹೋಗೋದು ಬೇಡ, ಎಲ್ಲ ಚುಚ್ಚಲ್ಲ ಆದಮೇಲೆ ಅಲ್ಲೇ ಹೇಳಿ ಮುಗಿದಿತ್ತಲ್ಲ, ಸಣ್ಣ ಜಗಳನ ದೊಡ್ಡದು ಮಾಡೋದಲ್ಲ, ಹಂಗೆ ಹಿಂಗೆ ಅಂತ ಹೇಳಿದ್ರು ನಮ್ಮ ಅಣ್ಣ. ಹೇಳಿದ್ಮೇಲೆ ಏನು ಮಾಡೋದು, ಹಂಗೆ ಹಿಂಗಿಂದ ಪುನಃ ಆಸ್ಪತ್ರೆಗೆ ಕರ್ಕೊಂಡಿದ್ದೀವಿ. ಅವೆಲ್ಲ ಬೇಡ ಅಂತ ಹೇಳ್ಬಿಟ್ಟು ನಾವು ನಮ್ಮ ಪಡ ನಾವು ಬಂದು ಅವರು ಕರ್ಕೊಂಡ್ಬಂದು ಆಸ್ಪತ್ರೆಗೆ ಕರೆದವ್ರ ಹತ್ರ ಏನೇನೋ ಇದು ಮಾಡ್ತಾಯಿದ್ರು. ನಮ್ಮ ಪಡೆದ ಬಂದು ಅಡ್ಮಿಟ್ ಆಗೋದು.